ಪ್ರೀತಿಯುಳ್ಳ ದೇವ ಮಕ್ಕಳೇ, ಸುಂದರವಾದಂತಹ ಸಮಯದಲ್ಲಿ ಕರ್ತನ ಮುಂದಾಗಿ ಆಗಿರುವಂತೆ ನಿಮ್ಮ ಮುಂದೆ ವಾಕ್ಯದೊಡನೆ ಬರಲಿಕ್ಕಾಗುವಂತೆ ಸರ್ವಶಕ್ತನ ಅಂತ ದೇವರು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಕಳೆದ ದಿನಗಳಲ್ಲೆಲ್ಲ ನೀವು ನಮಗೋಸ್ಕರವಾಗಿ ಪ್ರಾರ್ಥಿಸ್ತಿದ್ದೀರಿ, ನಮ್ಮೊಂದಿಗೆ ನಿಮ್ಮ ಪ್ರಾರ್ಥನಾ ವಿಷಯಗಳನ್ನೆಲ್ಲವನ್ನು ಹಂಚಿಕೊಳ್ಳುತ್ತಿದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಂದರವಾದಂಥ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಮ್ಮೊಂದಿಗೆ ಹಂಚಲಿಕ್ಕೋಸ್ಕರವಾಗಿ ನನ್ನ ಬಹಳ ಹತ್ತಿರದಲ್ಲಿ ಇರುವಂಥ ಸ್ನೇಹಿತರಲ್ಲಿ ಒಬ್ಬರಾದಂತಹ ಪಾಸ್ಟರ್ ಆಲ್ಬರ್ಟ್ ಅವರು ನಮ್ಮ ಸಂಗಡ ಇದ್ದಾರೆ. ಅವರು ಈ ದಿನದಲ್ಲಿ ನಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚುತ್ತಾರೆ. ನಾನು ಅದನ್ನು ನಿಮಗೆ ಭಾಷಾಂತರ ಮಾಡಿಕೊಡುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. Glory be to the word of God. Glory be to God, the Father, the Son, and the Holy Ghost. Thanking God again for the opportunity to minister the word of God. ಈ ಒಳ್ಳೆ ಸಮಯದಲ್ಲಿ ದೇವರಿಗೆ ಎಲ್ಲ ಸ್ತೋತ್ರಗಳು, ಮಾನ, ಮಹಿಮೆ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಾಗಿ ದೇವರ ವಾಕ್ಯವನ್ನು ಹಂಚುವಂತೆ ದೇವರು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. I thank God for the one God we serve and the one God we worship, the one God we honor. ನಾನು ಸರ್ವಶಕ್ತನ ಅಂತ ಒಬ್ಬನೇ ಆದಂತಹ ದೇವರನ್ನ ನಾನು ಈ ಸಮಯದಲ್ಲಿ ಸ್ತುತಿಸ್ತಾ ಇದ್ದೇನೆ, ಆತನನ್ನ ಆರಾಧಿಸ್ತಾ ಇದ್ದೇನೆ, ಆತನನ್ನ ವಂದಿಸ್ತಾ ಇದ್ದೇನೆ. I hope that you will be blessed with by hearing the secrets and the mysteries from the word of God. ಈ ಸಮಯದಲ್ಲಿ ನೀವು ದೇವರ ವಾಕ್ಯದ ಮುಖಾಂತರವಾಗಿ ನೀವು ಆಶೀರ್ವದಿಸಲ್ಪಡ್ತೀರೆಂಬುದಾಗಿ ನಾನು ನಂಬುವಂತನಾಗಿದ್ದೇನೆ. Praise be to God. ದೇವರಿಗೆ ಸ್ತೋತ್ರವಾಗಲಿ. When we look in the word of God, ದೇವರ ವಾಕ್ಯವನ್ನ ನೋಡುವಾಗ there are a lot of secrets, innumerable secrets about his word. ನಾವು ದೇವರ ವಾಕ್ಯವನ್ನ ಪರೀಕ್ಷಿಸಿ ನೋಡುವಾಗ ದೇವರು ಅನೇಕ ಗುಪ್ತವಾದಂತಹ ಕಾರ್ಯಗಳನ್ನ ತನ್ನ ವಚನದ ಮುಖಾಂತರವಾಗಿ ಆಮೇಲೆ ನಮ್ಗೆ ತೋರಿಸಿಕೊಡುವತನಾಗಿದ್ದಾನೆ. Many people are thinking that the word of God, the Bible, it's only for the religious people, it's only for the book of the Christians, it's only for the pastors, it's only for the priests. ಇವತ್ತು ಈ ದೇವರ ವಾಕ್ಯ ಇಲ್ಲದೆ ಹೋದರೆ ಸತ್ಯವೇದ ಎಂಬುದಾಗಿ ಹೇಳುವಾಗಲೇ ಅನೇಕರ ಚಿಂತೆಯಲ್ಲಿ ಆಲೋಚನೆಯಲ್ಲಿ ಇರುವಂತ ಒಂದು ವಿಷಯ ಏನಂದ್ರೆ, ಈ ಪುಸ್ತಕ ಕ್ರೈಸ್ತರಿಗೆ ಮಾತ್ರ ಇರುವಂಥದ್ದು, ಇದು ದೇವ ಸೇವಕರಿಗೆ ಮಾತ್ರ ಇರುವಂಥದ್ದು, ಇದು ಬೋಧಕರುಗಳಿಗೆ ಮಾತ್ರ ಇರುವಂತಹ ಪುಸ್ತಕ ಎಂಬುದಾಗಿ ನಾವು ಅನೇಕ ಸಮಯಗಳಲ್ಲಿ ಚಿಂತೆ ಮಾಡೋದುಂಟು ಪ್ರಿಯರೇ. They do not know that who is the word of God and what is the secret behind the word of God. ಇವತ್ತು ನಾವು ಅನೇಕರಿಗೆ ಗೊತ್ತಿಲ್ಲ ಈ ವಾಕ್ಯದ ಶಕ್ತಿ ಮತ್ತು ಈ ವಾಕ್ಯದ ಹಿಂದೆ ಇರುವಂತಹ ದೇವರು ಮತ್ತು ದೇವರ ಶಕ್ತಿ ಅನೇಕರಿಗೆ ಅರಿಯದೇ ಇರ್ತಕ್ಕಂಥದ್ದಾಗಿದೆ. When we treat the word of God as a religious book, as a book of a Christian, as a book for the pastors or the priests or the teachers or the elders, it will not change our life. ಈ ಸತ್ಯವೇದವನ್ನ ನಾವು ಅನೇಕ ಸಮಯಗಳಲ್ಲಿ ನಾವು ಇದು ಒಂದು ಧಾರ್ಮಿಕವಾದಂತಹ ಪುಸ್ತಕ, ಇಲ್ಲದೆ ಹೋದ್ರೆ ಧಾರ್ಮಿಕವಾದಂತಹ ವಿಷಯಗಳಿಗೋಸ್ಕರವಾಗಿ ಇರ್ತಕ್ಕಂತಹ ಒಂದು ಪುಸ್ತಕ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಅದು ಅನೇಕ ಸಮಯಗಳಲ್ಲಿ ಅದು ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅದು ಪರಿಣಾಮ ಬೀರದೆ ಇರ್ತಕ್ಕಂಥ ಸಮಯಗಳು ಹಲವಾರು ಇವೆ ಪ್ರಿಯರೇ. In the word of God we find in the Bible, in John chapter 1 verse 1 it says, ಸತ್ಯವೇದದಲ್ಲಿ ಯೋಹಾನ ಸುವಾರ್ತೆ ಎಂಬುದಾಗಿರುವಂತಹ ಪುಸ್ತಕದಲ್ಲಿ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ. It says, in the beginning was the word. ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆಮೆನ್, ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ, and the word was with God. ವಾಕ್ಯವು ದೇವರ ಬಳಿಯಲ್ಲಿತ್ತೆಂಬುದಾಗಿ, and the word was God. ಮತ್ತು ಆ ವಾಕ್ಯವೇ ದೇವರಾಗಿತ್ತೆಂಬುದಾಗಿ. From here we understand that the word of God is not merely a book but is a person. ಈ ಸತ್ಯವೇದವು ಮತ್ತು ಈ ದೇವರ ವಾಕ್ಯವು ಇದು ಸಾಧಾರಣವಾದಂತಹ ಪುಸ್ತಕ ಮಾತ್ರವಲ್ಲ. ಈ ಸತ್ಯವೇದವು ಮತ್ತು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಪ್ರತಿಯೊಂದೊಂದು ಕಾರ್ಯಗಳು ದೇವರ ವಚನಗಳೇ ಹೌದು. When we hear the word of God, when we read the word of God,
we are not looking at the book, we are not hearing the words that is written by man, but we are hearing from God himself, because God is the word. ಈ ಸತ್ಯವೇದದಿಂದ ನಾವು ಆಮೇಲೆ ಅನೇಕ ವಚನಗಳನ್ನ ನೋಡುವಾಗ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಈ ವಚನಗಳು ಇದು ದೇವರ ವಾಕ್ಯವೇ ಹೌದು. ಮತ್ತು ಈ ದೇವರ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಅದು ಪರಿಣಾಮ ಬೀರುವಂತದ್ದಾಗಿಯೂ ಸಹ ಇರುತ್ತದೆ. There is no book in the world where you can find that the word is God himself. ಆಮೆನ್. ಈ ಲೋಕದಲ್ಲಿ ಎಲ್ಲಿ ಸಹ ಯಾವ ಪುಸ್ತಕದಲ್ಲಿ ಸಹ ನಾವು ನೋಡುವುದಿಲ್ಲ ದೇವರ ವಾಕ್ಯವು ಮತ್ತು ಅಲ್ಲಿ ಬರೆಯಲ್ಪಟ್ಟಂತ ಯಾವುದಾದ್ರೂ ವಾಕ್ಯ, ಯಾವುದಾದ್ರೂ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಯಾವುದಾದ್ರೂ ವಾಕ್ಯವು ಅದು ದೇವರಾಗಿತ್ತೆಂಬುದಾಗಿ ನಾವು ಎಲ್ಲಿ ಸಹ ನೋಡುವುದಿಲ್ಲ. From what we can understand, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವಂತ ಒಂದು ಕಾರ್ಯ ಏನಂದ್ರೆ, the word of God is God's personality. ಇಲ್ಲಿ ನಾವು ಹೇಳುವಂತಹ ಈ ವಾಕ್ಯವು, ಈ ದೇವರ ವಾಕ್ಯವು ದೇವರ ಪ್ರತಿರೂಪವನ್ನ ತೋರಿಸುವಂತದ್ದಾಗಿದೆ. When we read the word of God, when we meditate the word of God, God will live within us. ನಾವು ಈ ವಚನಗಳನ್ನ ನಾವು ಓದುವಾಗಿಯೂ ಆ ವಚನಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಾಗಿಯೂ ಆ ವಚನಗಳಲ್ಲಿ ನಾವು ಯಾವಾಗ ಚೆನ್ನಾಗಿ ನಾವು ಆಲೋಚನೆಗಳನ್ನ ಮಾಡುತ್ತೇವೋ ಆ ವಚನವು ನಮ್ಮಲ್ಲಿ ಅದು ನೆಲೆಸುವಂತದ್ದಾಗಿದೆ. In John chapter 1 verse 3 and 4, when we read, ಯೋಹಾನ ಸುವಾರ್ತೆ 3 ಮತ್ತು 4ನೇ ಅಧ್ಯಾಯಗಳಲ್ಲಿ ನೋಡುವಾಗ, it says, all things were made by him, by the word, and without him nothing was made. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲವೂ ಆತನಿಂದಲೇ ಮಾಡಲ್ಪಟ್ಟಿದೆ ಮತ್ತು ಆ ವಾಕ್ಯವು ಮತ್ತು ಆ ಕಾರ್ಯಗಳು ಆತನಿಂದಲೇ ನಿರ್ಮಿತವಾದದ್ದು ಎಂಬುದಾಗಿ. And in the word there is life, and the life is the light of man. ಮತ್ತು ಈ ದೇವರ ವಾಕ್ಯದಲ್ಲಿ ಒಂದು ಬೆಳಕಿದೆ ಮತ್ತು ಈ ಬೆಳಕೆ ನಮ್ಮ ಜೀವಿತಗಳಲ್ಲಿ ಒಂದು ಜೀವವಾದಂತದ್ದಾಗಿದೆ. So how did God made the world? How did God create a human being? It's only by the word of God. ಈ ಲೋಕದಲ್ಲಿ ಹೇಗೆ ಹಾಗಾದ್ರೆ ಕರ್ತನು ಎಲ್ಲವನ್ನ ಸೃಷ್ಟಿ ಮಾಡಿದ ಎಂಬುದಾಗಿ ಹೇಳುವುದಾದ್ರೆ ಅದು ದೇವರ ವಾಕ್ಯದಿಂದಲೇ, ಆತನ ವಚನಗಳಿಂದಲೇ. There is power in his word and there is life in his word. ಆತನ ಬಾಯಿಂದ ಬರುವಂತ ಪ್ರತಿ ಒಂದೊಂದು ವಾಕ್ಯಗಳಿಗೂ ಪದಗಳಿಗೂ ಆ ದೇವರ ವಾಕ್ಯಕ್ಕೆ ಶಕ್ತಿಯು ಬಲವು ಇರುವಂತದ್ದಾಗಿದೆ. In the word of God we find there are 3 characteristics of the word. ಈ ದೇವರ ವಾಕ್ಯದಲ್ಲಿ ಅನೇಕ ಕಾರ್ಯಗಳನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ 3 ಕ್ಯಾರೆಕ್ಟರ್ಸ್ ಗಳನ್ನ ನೋಡುವಂತವರಾಗಿದ್ದೇವೆ. In John chapter 1 verse 3 we find that the word of God created everything. Without the word nothing come to existence. ದೇವರ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೇವೆ, ಈ ದೇವರ ವಾಕ್ಯದಿಂದಲೇ ಎಲ್ಲವೂ ನಿರ್ಮಿತವಾದದ್ದು, ಈ ದೇವರ ವಚನ ಇಲ್ಲದೆ ಬೇರೆ ಯಾವ ಕಾರ್ಯಗಳು ಇಲ್ಲ ಎಂಬುದಾಗಿ ಹೇಳ್ತದೆ. First characteristic is the word is a creator. ಮೊದಲನೇ ಅಂಶ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ವಾಕ್ಯಕ್ಕೆ ಶಕ್ತಿ ಇದೆ. ಆ ಶಕ್ತಿಯು, ಈ ವಾಕ್ಯದಲ್ಲಿರುವಂತಹ ಶಕ್ತಿಯು ಅನೇಕ ಕಾರ್ಯಗಳನ್ನ ಹುಟ್ಟಿಸ್ಲಿಕ್ಕೂ ಸಹ ಇಟ್ ಹ್ಯಾಸ್ ದ ಕ್ರಿಯೇಷನ್ ಪವರ್, ಅದು ಜೀವವನ್ನು ಕೊಡುವಂತದ್ದಾಗಿದೆ. Secondly, the word is a protector. ಎರಡನೇದಾಗಿ ನೋಡುವಾಗ ಈ ವಾಕ್ಯವು ನಮ್ಮನ್ನ ರಕ್ಷಿಸುವಂತದ್ದು, ಸಂರಕ್ಷಿಸುವಂತದ್ದು ಆಗಿದೆ. In 2 Peter chapter 3 verse 5 when we read, 2 ಪೇತ್ರ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವಾಗ, that the word of God, the world was preserved by the word of God. ಈ ಲೋಕವು ಆ ದೇವರ ವಾಕ್ಯದಿಂದಲೇ ಅದು ಪ್ರಿಸರ್ವ್ ಆಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. The reason why the world is not been destroyed is because the world is preserved by the word of God. ಇವತ್ತು ಯಾಕೆ ಈ ಲೋಕವು ನಾಶವಾಗಿಲ್ಲ ಎಂಬುದಾಗಿ ಹೇಳಿದ್ರೆ, ದೇವರು ತನ್ನ ವಾಕ್ಯದಿಂದ ನಿರ್ಮಿತವಾದಂತ ಈ ಲೋಕವನ್ನ ತನ್ನ ವಚನವನ್ನ ಕಳುಹಿಸಿ ಆತನು ಇವತ್ತಿಗೂ ಸಹ ಈ ಲೋಕವನ್ನ ಆತನು ಸರಿಯಾಗಿ ಆತನು ತನ್ನ ಆಲೋಚನೆ ಪ್ರಕಾರ ನಡೆಸುವಂತನಾಗಿದ್ದಾನೆ. The reason why we are still alive on this earth,
Because the word of God has preserved us. ಇವತ್ತು ಯಾಕೆ ನಾವು ಇನ್ನು ಈ ಲೋಕದಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ದೇವರ ವಾಕ್ಯವು ನಮ್ಮಲ್ಲಿ ಶಕ್ತಿ ಕೊಡುವಂತದ್ದಾಗಿದೆ. ಆ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಜೀವಿಸುವಂತರಾಗಿದ್ದೇವೆ. The word of God is not only a creator, but it also protects God's creation. ಈ ದೇವರ ವಾಕ್ಯವು ಅದು ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ದು ಮಾತ್ರವಲ್ಲ, ಇವತ್ತಿಗೂ ಸಹ ಈ ದೇವರ ವಾಕ್ಯವು ಸೃಷ್ಟಿಗಳನ್ನ ಕಾಯುವಂತದ್ದು ಆಗಿದೆ. Thirdly, the word of God is a destroyer. ಮೂರನೇದಾಗಿ ಈ ದೇವರ ವಚನದ ಬಗ್ಗೆ ನಾವು ಆಲೋಚಿಸುವಾಗ ಗಮನಿಸುವಾಗ ಈ ದೇವರ ವಾಕ್ಯವು ಡೆಸ್ಟ್ರಾಯ್ ಮಾಡುವಂತ ನಾಶ ಮಾಡುವಂತಹ ಶಕ್ತಿ ಉಳ್ಳದಾಗಿದೆ. In so many verses we find in the word of God that the word of God destroys every evil powers. ದೇವರ ವಚನದಲ್ಲಿ ನಾವು ಓದುವಾಗ ಅನೇಕ ಕಡೆಗಳಲ್ಲಿ ನೋಡ್ತೇವೆ ಈ ದೇವರ ವಾಕ್ಯವು ಅನೇಕ ಕಾರ್ಯ ಸೈತಾನನ ಆಲೋಚನೆಗಳನ್ನ ಸೈತಾನನ ಯೋಜನೆಗಳನ್ನ ಅದು ನಾಶಪಡಿಸುವಂತದ್ದಾಗಿದೆ ಎಂಬುದಾಗಿ. In Psalms chapter 1 verse 2 when we read, it is mentioned that God's delight is in the law, and in the law he meditates day and night. ದೇವರ ವಾಕ್ಯದಲ್ಲಿ ಕೀರ್ತನೆಗಳೆಂಬುದಾಗಿ ಹೇಳುವಂತ ಪುಸ್ತಕದ 1ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಓದುವ ಪ್ರಕಾರವಾಗಿ ಆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಈ ವಚನದಲ್ಲಿ ನಾವು ನೆಲೆಗೊಂಡು ನಿಂತು ಆ ವಚನವನ್ನೇ ಹಗಲು ಇರುಳು ನಾವು ಧ್ಯಾನಿಸುವಂತವ್ರು ಆಗಿರಬೇಕೆಂಬುದಾಗಿ. It preserves us from the hands of the unrighteous man and unrighteous nation. ಇವತ್ತು ಈ ದೇವರ ವಾಕ್ಯವು ನಮ್ಮನ್ನ ನಾಶಪಡಿಸುವಂತ ಲೋಕದಿಂದಲೂ ನಾಶವಾದಂತ ಕಾರ್ಯಗಳಿಂದಲೂ ನಮ್ಮನ್ನ ಸಂರಕ್ಷಿಸುವಂತದ್ದು ಆಗಿದೆ. So the work of the word is a creator. He not only creates, he protects and he destroys. ಈ ವಾಕ್ಯದಲ್ಲಿ ಇರ್ತಕ್ಕಂಥ ಶಕ್ತಿಯು ಆಮೇಲೆ ನಮ್ಮನ್ನ ಅದು ಸಂರಕ್ಷಿಸುವಂತದ್ದಾಗಿಯೂ ಅದೇ ರೀತಿಯಲ್ಲಿ ನಮ್ಮನ್ನ ನಡೆಸುವಂತದ್ದಾಗಿಯೂ ಅದು ಸೃಷ್ಟಿ ಕಾರ್ಯಗಳನ್ನ ಮಾಡುವಂತದ್ದಾಗಿಯೂ ಅದೇ ಸಮಯದಲ್ಲಿ ಕೊನೆಯದಾಗಿ ನಾವು ಯೋಚನೆ ಮಾಡಿದ ಪ್ರಕಾರವಾಗಿ ಈ ವಾಕ್ಯವು ಅನೇಕ ಶಕ್ತಿಗಳನ್ನ ನಾಶಪಡಿಸುವಂತದ್ದು ಆಗಿದೆ. I would like to share one secret that the word has a power to create and to protect and to destroy. ಈ ಮೂರು ಕಾರ್ಯಗಳು ನಿರ್ಮಿತವಾದಂತಹ ಒಂದು ಕಾರ್ಯವನ್ನ ನಿಮ್ಮ ಮುಂದೆ ಹಂಚಿಕೊಡ್ಲಿಕ್ಕಾಗಿ ನಾನು ಇಚ್ಛಿಸ್ತಾ ಇದ್ದೇನೆ. When we look at the creation of a man is formed from the earth. ಈ ಲೋಕದಲ್ಲಿ ನಾವು ನೋಡುವಾಗ ದೇವರು ಈ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ದೇವರು ಈ ಲೋಕದ ಮಣ್ಣಿನಿಂದ ಈ ಮನುಷ್ಯನನ್ನ ಸೃಷ್ಟಿ ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Many people believe that the man was formed by the soil, but when you look in the science, man is not formed by the soil, it is also formed by the water. ದೇವರ ವಾಕ್ಯದಲ್ಲಿ ನೋಡುವಾಗ ಮನುಷ್ಯನನ್ನ ಮಣ್ಣಿನಿಂದ ನಿರ್ಮಿತವಾದವನು ಎಂಬುದಾಗಿ ವಚನ ಹೇಳುವಾಗ ಸೈನ್ಸ್ ಹೇಳ್ತದೆ ನೀರು ಮತ್ತು ಮಣ್ಣಿನಿಂದ ಈ ಮನುಷ್ಯನು ರಚಿತನಾಗಿರಬಹುದೆಂಬುದಾಗಿ. In Job chapter 33 verse 6 we read that man was formed out of the clay. ಯೋಬನ ಪುಸ್ತಕ 33 ಅದರ 6ನೇ ವಾಕ್ಯ ಹೇಳ್ತದೆ ಈ ಮನುಷ್ಯನು ಜೇಡಿ ಮಣ್ಣಿನಿಂದ ಉಂಟಾದವನೆಂಬುದಾಗಿ, ಕ್ಲೇಯಿಂದ ಉಂಟಾದವನೆಂಬುದಾಗಿ. When we look at the composition of the clay is a mixture of soil and water. So human beings were created 70% by the water, 30% by the soil. ಸೊ ದೇವರ ವಾಕ್ಯದಲ್ಲಿ ನಾವು ಇದನ್ನ ಈ ಯೋಬನು ಬರೆದಂತ ಪುಸ್ತಕದಿಂದ ನಾವು ನೋಡುವಾಗ ಇಲ್ಲಿ ಓದುವಂತ ಒಂದು ಕಾರ್ಯ ಏನೆಂದರೆ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಈ ಜೇಡಿ ಮಣ್ಣೆಂಬುದಾಗಿ ಇರುವಂತ ಈ ಪದಾರ್ಥ ಹೇಗೆ ಅದು ನಿರ್ಮಿತವಾದದ್ದೆಂಬುದಾಗಿ ನೋಡುವುದಾದ್ರೆ ಅದು 30% ಮಣ್ಣಿನಿಂದಲೂ 70% ನೀರಿನ ಪ್ರಮಾಣದಿಂದಲೂ ಈ ಜೇಡಿ ಮಣ್ಣು ಆಗುವಂತದ್ದೆಂಬುದಾಗಿ ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. When we look in the temperature of a human being, ಈ ಮನುಷ್ಯನ ತಾಪಮಾನವನ್ನ ನೋಡುವುದಾದ್ರೆ many people believe that temperature of the human being is 37 Celsius. ಅನೇಕರು ಆಲೋಚನೆ ಮಾಡುವಂಥದ್ದು ಈ ಮನುಷ್ಯನ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಎಂಬುದಾಗಿ. But many people do not know
How did the 37 Celsius came from? ಈ ಅನೇಕರಿಗೆ ಗೊತ್ತಿಲ್ಲ ಈ 37 ಡಿಗ್ರಿ ಸೆಲ್ಸಿಯಸ್ ಎಲ್ಲಿಂದ ಬಂತೆಂಬುದಾಗಿ. When we read in Genesis chapter 2 verse 7, Amen. Genesis, amen. ಆದಿಕಾಂಡ 2:7 ಓದುವಾಗ it says, when God breathed into a man's nostrils, man became a living soul. ದೇವರು ಮನುಷ್ಯನ ಮೂಗಿನಲ್ಲಿ ಶ್ವಾಸವನ್ನ ಕೊಟ್ಟಾಗ ಆ ಮನುಷ್ಯನು, ಆ ಮಣ್ಣಿನಿಂದ ನಿರ್ಮಿತವಾದಂತ ಮನುಷ್ಯನು ಆತನು ಜೀವವುಳ್ಳ ಮನುಷ್ಯನಾದನೆಂಬುದಾಗಿ ಓದ್ತೇವೆ. The scientists and the doctors says, ಸೈಂಟಿಸ್ಟ್ಗಳು ಮತ್ತು ಡಾಕ್ಟರ್ಗಳು ಈ ರೀತಿಯಾಗಿ ಹೇಳ್ತಾರೆ, when there is existence of the temperature in the human body, ಈ ಮನುಷ್ಯನ ಶರೀರದಲ್ಲಿರುವಂತ ತಾಪಮಾನವು, there is the life in that person. ಆತನಲ್ಲಿ ಒಂದು ಜೀವ ಇದೆ ಎಂಬುದಾಗಿ. From here what we can understand, ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ, when God breathed into man's nostrils, ದೇವರು ಯಾವಾಗ ಈ ಮನುಷ್ಯನ ಮೂಗಿನಲ್ಲಿ ಶ್ವಾಸವನ್ನ ಕೊಟ್ಟನೋ, the temperature of a man entered into his body. ಈ ಶ್ವಾಸವು ಮನುಷ್ಯನ ಶರೀರವನ್ನ ಹೋಗಿ, at the same time ಅದೇ ಸಮಯದಲ್ಲಿ the blood is being created and flow in all the parts of the body. ಶರೀರದಲ್ಲಿ ರಕ್ತವು ಉಂಟಾಗಿ ಅದೇ ರೀತಿಯಲ್ಲಿ ಈ ರಕ್ತವು ಇಡೀ ಶರೀರದಲ್ಲಿ ಹಬ್ಬಿದ್ದನ್ನ ನಾವು ನೋಡ್ತೇವೆ. That is why before, when God breathed into his nostrils, man became like a dead person where there is no life. ಓಕೆ, ಈ ಅದೇ ರೀತಿಯಲ್ಲಿ ಈ ಮನುಷ್ಯನ ಶರೀರವನ್ನ ನಿರ್ಮಿತ ಮಾಡಿದಾಗ, ಈ ಮನುಷ್ಯನ ಶರೀರದ ಒಳಗೆ ಯಾವಾಗ ದೇವರು ಶ್ವಾಸವನ್ನ ಕೊಟ್ರೋ ಆವಾಗ ಮಾತ್ರ ಈತನು ಜೀವಿಸುವಂತನಾಗಿ ಮಾರ್ಪಡ್ತಾನೆ. When God breathed into his nostrils, the blood flows in all its vessel, and the heart started pumping, and that is where man became alive. ಈ ಮನುಷ್ಯನ ಜೀವಿತದಲ್ಲಿ ಯಾವಾಗ ದೇವರು ತನಗೆ ಜೀವಶ್ವಾಸವನ್ನ ಕೊಟ್ಟರೋ ಆವಾಗಲೇ ಎಲ್ಲಾ ಕಾರ್ಯಗಳು ನಡೀಲಿಕ್ಕೆ ಆರಂಭವಾಯಿತು. ಈ ಕಾರ್ಯಗಳ ನಿಮಿತ್ತವಾಗಿ ಆತನ ಶರೀರದಲ್ಲಿ ಒಂದು ಒಳ್ಳೆ ರಕ್ತ ಚಲನೆ ಉಂಟಾಯಿತು. ಈ ರಕ್ತ ಚಲನೆ ಮುಖಾಂತರವಾಗಿ ತನ್ನ ಹೃದಯವು ಸಹ ಸರಿಯಾಗಿ ಕಾರ್ಯಗಳನ್ನ ನಡೆಸಲಿಕ್ಕೆ ಪ್ರಾರಂಭವಾಯಿತು. Here we find the three characteristics of the word in the creation of a man. ಇದೇ ರೀತಿಯಲ್ಲಿ ನಾವು ನೋಡುವಾಗ ಮೂರು ರೀತಿಯಾದಂತಹ ಸೃಷ್ಟಿ ಕಾರ್ಯಗಳನ್ನ ನೋಡ್ತೇವೆ. First, the word created the human being from the soil, mixed with the water, and formed the human being. ದೇವರು ಮನುಷ್ಯನನ್ನ ತಾನು ಮಣ್ಣಿನಿಂದ ಮತ್ತು ನೀರಿನಿಂದ ಎರಡು ಸಹ ಮಿಶ್ರಣಗೊಂಡು ಈ ಮನುಷ್ಯನನ್ನ ಉಂಟು ಮಾಡಿದ್ರೆಂಬುದಾಗಿ ನಮ್ಗೆ ಅರ್ಥವಾಗ್ತದೆ. Secondly, the word acts as a protector, where God breathed into man's nostril and God makes sure the blood flows correctly into a human being's organ. ಸೊ ಇದೇ ರೀತಿಯಲ್ಲಿ ಯಾವಾಗ ಈ ಮನುಷ್ಯನ ಶರೀರದ ಒಳಗೆ ಈ ಶ್ವಾಸವು ಒಳಗೆ ಹೊಕ್ಕಿತೋ ಅದರ ನಂತರವಾಗಿ ಆ ರಕ್ತವು ಎಲ್ಲಾ ಕಡೆಗಳಲ್ಲಿ ಚಲನೆ ಉಂಟಾದ ನಂತರವಾಗಿ ಈ ಮನುಷ್ಯನು ಆತನು ಜೀವಿಸುವಂತ ವ್ಯಕ್ತಿಯಾಗಿ ಮಾರ್ಪಡುತ್ತಾನೆ. Thirdly, when we see in another aspect where the word of God is a destroyer, ಮೂರನೇದಾಗಿ ಈ ವಾಕ್ಯವು ನಾಶ ಮಾಡಲಿಕ್ಕೂ ಶಕ್ತಿ ಉಳ್ಳದೆಂಬುದಾಗಿ ನಾವು ಚಿಂತಿಸಿದ ಪ್ರಕಾರವಾಗಿ ನೋಡುವಾಗ in Psalms 31 verse 15 we read, 31ನೇ ಕೀರ್ತನೆ ಅದರ 15ನೇ ವಾಕ್ಯ ಓದುವಾಗ it says, my times are in thy hand. ನನ್ನ ಸಮಯವು ನಿನ್ನ ಕೈಯಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. Our times is in the hands of God. ನಮ್ಮ ಸಮಯ ಇವತ್ತು ದೇವರ ಕೈಯಲ್ಲಿ ಇದೆ ಪ್ರಿಯರೇ. Our lifespan is in the hands of God. ನಮ್ಮ ಜೀವವು ದೇವರ ಕೈಯಲ್ಲಿ ಇರುವಂತದ್ದು. The same word who gives us life, the same word can also end our lifespan. ಇವತ್ತು ನಮ್ಗೆ ಯಾವ ವಾಕ್ಯವು ಜೀವನ ಕೊಡ್ತದೋ ಅದೇ ವಾಕ್ಯವು ನಮ್ಮಿಂದ ಜೀವನ ತೆಗಿಲಿಕ್ಕೂ ಸಹ ಶಕ್ತಿ ಉಳ್ಳದಾಗಿದೆ. The same way, when we disobey the word of God, the word of God will reduce our lifespan. ಇವತ್ತು ನಾವು ಯಾವಾಗ ದೇವರ ವಾಕ್ಯವನ್ನ ಸರಿಯಾಗಿ ಕೇಳುವುದಿಲ್ಲವೋ ಆವಾಗ ನಮ್ಮ ಜೀವಿತದಲ್ಲಿ ಈ ದೇವರ ವಾಕ್ಯವು ಆತನು ಮಾತನಾಡುವಾಗ ನಮ್ಮ ಜೀವವು ಸಹ
ಕೊನೆಗೊಳ್ಳುವಂತ ದಿನಗಳು ಹತ್ತಿರವಿರುತ್ತದೆ. From here we find there is a power in the word of God. ಸೊ ಹಾಗಾದ್ರೆ ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು ಏನೆಂಬುದಾಗಿ ಹೇಳಿದ್ರೆ, ಈ ವಾಕ್ಯದಲ್ಲಿ ಶಕ್ತಿ ಉಂಟು. The Bible is the best book in the world to read. ಆಮೆನ್. ಸತ್ಯವೇದವು ಈ ಲೋಕದಲ್ಲಿ ನಾವು ನೋಡುವುದಕ್ಕಂತಹ ಒಳ್ಳೆ ಒಂದು ಪುಸ್ತಕವಾಗಿದೆ. There is no book that can substitute the Bible. ಈ ಸತ್ಯವೇದಕ್ಕೆ ಇದರ ಕ್ರಮತೆಗೆ ಯಾವ ಪುಸ್ತಕವು ಬರುವುದಿಲ್ಲ. All the books in the world we find there is no life, but there is one book in the world where there is life, and that is the Bible. ಈ ಲೋಕದಲ್ಲಿ ಯಾವ ಪುಸ್ತಕಗಳಿಗೂ ಜೀವವಿಲ್ಲ, ಆದ್ರೆ ಈ ಸತ್ಯವೇದಕ್ಕೆ ಜೀವವುಳ್ಳಂತದ್ದಾಗಿದೆ. Glory be to the word of God. ದೇವರ ನಾಮಕ್ಕೆ, ದೇವರ ವಾಕ್ಯಕ್ಕೆ ಸ್ತೋತ್ರ ಉಂಟಾಗಲಿ. I hope that you are blessed with these secrets from the word of God. ಈ ದೇವರ ವಾಕ್ಯಗಳಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. May God bless you with his wisdom, knowledge and understanding from his scriptures. ದೇವರು ನಿಮ್ಮನ್ನ ತನ್ನ ಜ್ಞಾನದಿಂದಲೂ ತನ್ನ ದೇವರ ವಾಕ್ಯದ ಶಕ್ತಿಯಿಂದಲೂ ನಿಮ್ಮನ್ನ ಆಶೀರ್ವದಿಸಲಿ. Let us pray. ನಾವು ಪ್ರಾರ್ಥನೆ ಮಾಡೋಣವೇ. Father God, we thank and praise you for this wonderful day, Lord. We thank you for the spoken word. We thank you for the word that you've given to us, Father. Lord, your word is life, and that life is the light of man, Father. Father, help us, Lord, to be the doers of the word and not hearers only, Lord. Lord, as your word has a creative power, it protects and it destroys, Lord, Father. Lord, let your creative power, let your creative word, God, live in us, God. Descend in us, Father. Abide in us, Father. Father, Lord, I pray for every viewer of this channel, every viewer of this program, Father, that they will be the doers of the word. Let the word dwell in them. Let the word abide in them. Let the word, Lord, change them. Let the word do a lasting work in their life, oh Father. Father God, once again, Father, I just want to commit, Lord, Father, this time, Lord, into your living hands. Bless those who have watched this program. Help them to be blessed in everything that they do, Lord. We give you praise, glory, and honor, Lord. In the sweet, precious name of Jesus, we pray, dear Heavenly Father. Amen, amen, amen.